ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಕಾರ್ತಿಕ್ ಮಾಸದಲ್ಲಿ ಯಾವ ಥರದ ದೀಪ ಹಚ್ಚಿದ್ರೆ ನಿಮಗೆಲ್ಲ ಒಳ್ಳೆಯದಾಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ನೀವು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋನೆಲ್ಲ ನಿಮಗೆ ತಲುಪುತ್ತೆ ಫ್ರೆಂಡ್ಸ್. ನಾನಿವತ್ತು ಕಾರ್ತಿಕ್ ಮಾಸದ ಬಗ್ಗೆ ಹೇಳ್ತೀನಿ, ಕೇಳಿ. ಯಾವ ದೀಪ ಹಚ್ಚಿದ್ರೆ ನಿಮ್ಗೆ ಒಳ್ಳೆಯದು ಅನ್ನೋದು ಇದರಲ್ಲಿ ತಿಳಿಯುತ್ತೆ ಫ್ರೆಂಡ್ಸ್. ಕಾರ್ತಿಕ ಮಾಸದಲ್ಲಿ ಈ ದೀಪಗಳನ್ನು ಮನೆಯಲ್ಲಿ ಬೆಳಗಿಸಿ. ಈ ಸ್ತೋತ್ರ ಕೇಳಲು ಆರಂಭಿಸಿದರೆ ದಾರಿದ್ರ್ಯ ದೋಷಗಳಿಂದ ಮುಕ್ತರಾಗಿ ಪರಮೇಶ್ವರನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಕಷ್ಟಗಳೆಲ್ಲ ಕಳೆದು ಐಶ್ವರ್ಯ ನೆಮ್ಮದಿ ಸಿಗಲು ಈ ಮಾಸದಲ್ಲಿ ಯಾವೆಲ್ಲ ದೀಪಗಳನ್ನು ಬೆಳಗಿಸಬೇಕು ಹೀಗೆಂದು ತಿಳಿಯೋಣ. ಮಾಸಗಳಲ್ಲಿ ಶ್ರೇಷ್ಠವಾದ ಮಾಸವೆಂದರೆ ಅದು ಕಾರ್ತಿಕ ಮಾಸ. ವಿಷ್ಣು ಹಾಗೂ ಶಿವರಿಗೆ ಪ್ರಿಯವಾಗುವ ಪರಮ ಪವಿತ್ರ ಮಾಸ ಇದಾಗಿದೆ. ಈ ಮಾಸದಲ್ಲಿ ಕೆಲವು ವಿಶೇಷ ದೀಪಗಳನ್ನು ಮನೆಯಲ್ಲಿ ಬೆಳಗಿಸಿದರೆ ದೇವರ ಕೃಪೆಯಿಂದ ನೀವು ಅಂದುಕೊಂಡ ಕೆಲಸಗಳು, ಕೋರಿಕೆಗಳು ನೆರವೇರಿ ಅದೃಷ್ಟ ಲಭಿಸುತ್ತದೆ. ಈ ಮಾಸದಲ್ಲಿ ನಿಂಬೆಹಣ್ಣಿನ ದೀಪಾರಾಧನೆ, ತೆಂಗಿನಕಾಯಿ ದೀಪಾರಾಧನೆ, ನೆಲ್ಲಿಕಾಯಿ ದೀಪಾರಾಧನೆ ಜೊತೆಗೆ ಮಣ್ಣಿನ ದೀಪಗಳಿಂದ ದೀಪಾರಾಧನೆ ಮಾಡಲಾಗುತ್ತದೆ. ಈ ಕಾರ್ತಿಕ ಮಾಸದಲ್ಲಿ ದೇವಾಲಯಗಳಲ್ಲಿ ದೀಪಾರಾಧನೆ ಮಾಡಿದರೆ ತುಂಬ ಒಳ್ಳೆಯದು. ದೇಗುಲಗಳಲ್ಲಿ ಸಾಧ್ಯವಾಗದಿದ್ದರೆ ಮನೆಯಲ್ಲಿಯೇ ವಿಶೇಷ ದೀಪಗಳನ್ನು ಬೆಳಗಿಸಬೇಕು. ನಿತ್ಯ ದೀಪಾರಾಧನೆ ಮಾಡಲು ಸಾಧ್ಯವಾಗದಿದ್ದರೆ ಕಾರ್ತಿಕ ಸೋಮವಾರಗಳಂದು ದೀಪ ಬೆಳಗಿಸಿದರೆ ಅಷ್ಟೇ ಪುಣ್ಯ ಫಲ ಲಭಿಸುತ್ತದೆ. ಈ ಮಾಸದಲ್ಲಿ ಬೆಳಗಿಸಬೇಕಾದ ಮೊದಲ ದೀಪವೆಂದರೆ ಅದು ರಾಹುಕಾಲದಲ್ಲಿ ಬೆಳಗುವ ನಿಂಬೆಹಣ್ಣಿನ ದೀಪ. ಈ ದೀಪವನ್ನು ಯಾವುದೇ ಮಾಸದಲ್ಲಾದರೂ ಬೆಳಗಬಹುದು. ಮಂಗಳವಾರ ಅಥವಾ ಶುಕ್ರವಾರಗಳಂದು ರಾಹುಕಾಲದಲ್ಲಿ ದೇವಿ ದೇವಾಲಯಗಳಲ್ಲಿ ಬೆಳಗಿಸಿದರೆ ದೇವಿ ಅನುಗ್ರಹದಿಂದ ರಾಹು ದೋಷಗಳು ದೂರವಾಗಿ ಕಠಿಣ ಕಷ್ಟಗಳಿಂದ ಮುಕ್ತಿ ದೊರೆಯುತ್ತದೆ. ಎರಡನೆಯದಾಗಿ ನೆಲ್ಲಿಕಾಯಿ ದೀಪಾರಾಧನೆ. ಈ ದೀಪಗಳನ್ನು ತುಳಸಿ ಕಟ್ಟೆಯ ಮುಂದೆ ಅಥವಾ ದೇವಾಲಯಗಳಲ್ಲಿ ಬೆಳಗಿಸಬಹುದು. ಈ ದೀಪ ಬೆಳಗಿಸುವುದರಿಂದ ಮಹಾವಿಷ್ಣು, ತುಳಸಿ ಹಾಗೂ ಮಹಾಲಕ್ಷ್ಮಿಯ ಅನುಗ್ರಹ ದೊರೆಯುತ್ತದೆ. ಹಣಕಾಸು, ಆರೋಗ್ಯದ ಸಮಸ್ಯೆಗಳೂ ದೂರವಾಗುತ್ತದೆ. ಮೂರನೆಯದಾಗಿ ತೆಂಗಿನಕಾಯಿ ದೀಪಾರಾಧನೆ. ಈ ದೀಪವನ್ನು ಶಿವನ ದೇವಾಲಯಗಳಲ್ಲಿ ಅಥವಾ ಮನೆಯಲ್ಲಿ ಶಿವನ ಫೋಟೋ ಮುಂದೆ ಬೆಳಗಿಸಬಹುದು. ತೆಂಗಿನಕಾಯಿ ಹೋಳುಗಳನ್ನು ಒಂದು ತಟ್ಟೆಯ ಮೇಲೆ ಅಕ್ಕಿ ಹಾಕಿ ಅದರ ಮೇಲೆ ಇಟ್ಟು ಎಳ್ಳೆಣ್ಣೆ ಅಥವಾ ತುಪ್ಪ ಹಾಕಿ ಬೆಳಗಿಸಬಹುದು. ತೆಂಗಿನಕಾಯಿ ದೀಪಾರಾಧನೆಯನ್ನು ಕಾರ್ತಿಕ ಮಾಸದಲ್ಲಿ ಬೆಳಗಿಸುವುದರಿಂದ ಮನಸ್ಸಿನ ಎಲ್ಲ ಕೋರಿಕೆಗಳು ಶೀಘ್ರವಾಗಿ ನೆರವೇರುತ್ತದೆ ಮತ್ತು ಶಿವಪಾರ್ವತಿಯ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಎಂದು ಪದ್ಮಪುರಾಣದಲ್ಲಿ ಉಲ್ಲೇಖವಾಗಿದೆ. ಕಾರ್ತಿಕ ಮಾಸದಲ್ಲಿ ಬೆಳಗಿಸಬೇಕಾದ ಮುಖ್ಯ ದೀಪವೆಂದರೆ ಅದು 365 ಬತ್ತಿಗಳ ದೀಪ. ಈ ದೀಪವನ್ನು ಕಾರ್ತಿಕ ಪೌರ್ಣಮಿಯ ದಿನ ಬೆಳಗಿಸಬಹುದು ಅಥವಾ ಈ ವೇಳೆಯಲ್ಲಿ ಆಗದಿದ್ದಾಗ ಕಾರ್ತಿಕ ಸೋಮವಾರಗಳಂದಾದರೂ ಬೆಳಗಿಸಬಹುದು. ಒಂದು ವರ್ಷದಲ್ಲಿ ಯಾವುದಾದರೂ ದಿನಗಳಂದು ನಿತ್ಯ ದೀಪಾರಾಧನೆ ಮಾಡಲು ಸಾಧ್ಯವಾಗದಿದ್ದರೆ, ಸ್ತ್ರೀಯರ ಮುಟ್ಟಿನ ಸಮಸ್ಯೆಗಳು ಬಂದಿದ್ದರೆ, ತಿಳಿದು ತಿಳಿಯದೆ ದೀಪಾರಾಧನೆಯಲ್ಲಿ ಏನಾದರೂ ತಪ್ಪಾಗಿದ್ದರೆ ಆ ಎಲ್ಲ ದೋಷಗಳು ದೂರವಾಗಲು ಈ 365 ಬತ್ತಿಗಳ ದೀಪಾರಾಧನೆಯನ್ನು ಮಾಡಿದರೆ ವರ್ಷದ ಅಷ್ಟೂ ದಿನ ದೀಪಗಳನ್ನು ಬೆಳಗಿಸಿದ ಪುಣ್ಯ ಫಲ ಪ್ರಾಪ್ತಿಯಾಗುತ್ತದೆ. ಈ ದೀಪವನ್ನು ಶಿವಾಲಯಗಳಲ್ಲಿ, ವಿಷ್ಣುದೇವರ ಆಲಯದಲ್ಲಿ ಅಥವಾ ಮನೆಯಲ್ಲಾದರೂ ಬೆಳಗಿಸಬಹುದು. ಕಾರ್ತಿಕ ಮಾಸದಲ್ಲಿ ಅನ್ನದಾನ ಮಾಡಿದರೆ 1000 ಆನೆಗಳನ್ನು ದಾನ ಮಾಡಿದ ಫಲ, ಕುದುರೆಗಳ ದಾನ, ಗೋವುಗಳ ದಾನ, ಬಂಗಾರಗಳ ದಾನ ಮತ್ತು ಭೂಮಿಗಳ ದಾನ, ವಿದ್ಯಾದಾನ ಈ ದಾನಗಳನ್ನು ಮಾಡಿದ ಫಲಕ್ಕಿಂತ ಕಾರ್ತಿಕ ಮಾಸದಲ್ಲಿ ಮಾಡುವ ಅನ್ನದಾನ ತುಂಬ ದೊಡ್ಡದು ಎಂದು ಸ್ಕಂದ ಪುರಾಣದಲ್ಲಿ ತಿಳಿಸಲಾಗಿದೆ. ಹಾಗೆ ಶಿವನ ದೇವಾಲಯಗಳಲ್ಲಿ ದೀಪಗಳ ದಾನ ಮತ್ತು ವಿಭೂತಿ ದಾನ ಮಾಡಿದರೆ ತುಂಬ ಉತ್ತಮ. ನೀವು ದಾನ ನೀಡುವ ದೀಪದಲ್ಲಿ 2 ಎಳೆ ಬತ್ತಿ ಹಾಕಿ ಎಳ್ಳೆಣ್ಣೆ, ತುಪ್ಪ ಅಥವಾ ಯಾವುದಾದರೂ ಎಣ್ಣೆ ಹಾಕಿ ದಾನ ಮಾಡಿದರೆ ಪಾಪಗಳು ನಶಿಸುತ್ತವೆ. ಕಾರ್ತಿಕ ಮಾಸದಲ್ಲಿ ದೀಪದಾನ ತುಂಬ ಶ್ರೇಷ್ಠ ಮತ್ತು ಮನಃಶಾಂತಿ, ಅದೃಷ್ಟ, ಉತ್ತಮ ಆರೋಗ್ಯ, ಮನಸ್ಸಿನ ಕೋರಿಕೆ ಈ ಎಲ್ಲ ರೀತಿಯ ಕೋರಿಕೆಗಳು ಮತ್ತು ಶಿವನ ಅನುಗ್ರಹ, ವಿಷ್ಣುವಿನ ಅನುಗ್ರಹ, ಲಕ್ಷ್ಮೀ ದೇವಿಯ ಅನುಗ್ರಹ
ಪಾರ್ವತಿಯ ಅನುಗ್ರಹ, ಈ ಎಲ್ಲ ದೇವಾನುದೇವತೆಗಳ ಅನುಗ್ರಹ ನಿಮಗೆ ದೊರೆಯಲಿದೆ. ತುಳಸಿ ದೇವಿ ಅನುಗ್ರಹ ಸಹ ದೊರೆಯುತ್ತದೆ. ಈ ನೆಲ್ಲಿಕಾಯಿ ದೀಪವನ್ನು ಹಚ್ಚುವುದರಿಂದ ಲಕ್ಷ್ಮೀ ದೇವಿಯು ಸಂತೃಪ್ತಳಾಗಿ ನಮ್ಮ ಎಲ್ಲ ಆಸೆಗಳನ್ನು ಈಡೇರಿಸುತ್ತಾರೆ. ಈ ನೆಲ್ಲಿಕಾಯಿ ದೀಪ ಏನಂದರೆ ನಮ್ಗೆ ವಿಷ್ಣುವಿನ ಸ್ವರೂಪ ಅಂತ ಹೇಳ್ತಾರೆ ಫ್ರೆಂಡ್ಸ್. ಈ ನೆಲ್ಲಿಕಾಯಿ ದೀಪ ಹಚ್ಚೋದ್ರಿಂದ ಲಕ್ಷ್ಮಿ ಮತ್ತು ವಿಷ್ಣು ತುಂಬ ಪ್ರೀತ್ಯರ್ಥಳಾಗಿ ನಮ್ಮ ಕೇಳಿದ ವರಗಳನ್ನು ಪ್ರಾಪ್ತಿ ಮಾಡ್ತಾರೆ ಅಂತ ಪುರಾಣಗಳ ಇತಿಹಾಸದಲ್ಲಿ ಹೇಳಿದ್ದಾರೆ. ಈ ನೆಲ್ಲಿಕಾಯಿಗೆ ದೀಪ ಹಚ್ಚೋದ್ರಿಂದ ತುಂಬ ಒಳ್ಳೆಯದು. ಅದು ಕಾರ್ತಿಕ ಮಾಸದಲ್ಲಿ ನೆಲ್ಲಿಕಾಯಿ ದೀಪ ಹಚ್ಚೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್. ಆಮೇಲೆ ಕಾರ್ತಿಕ ಮಾಸದಲ್ಲಿ ಒಂದು ದಿನ ಬಿಡದೆ ನಾವು ಮನೆಯ ಮುಂದೆ ತುಳಸಿ ಮುಂದೆ ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದು. ಮನೆಗೆ ಬರುವ ನಕಾರಾತ್ಮಕ ಶಕ್ತಿಯೆಲ್ಲ ದೂರವಾಗಿ ನಮ್ಮನೆ ಸಿರಿ ಸಂಪತ್ತಿಂದ ಕೂಡಿರುತ್ತದೆ. ಆದ್ದರಿಂದ ಕಾರ್ತಿಕ್ ಮಾಸದಲ್ಲಿ ಒಂದಿನವೂ ಬಿಡದೆ ನೀವು ದೀಪ ಹಚ್ಚಿ, ಶಿವಾಲಯಗಳಲ್ಲಿ ದೀಪ ಹಚ್ಚಿ ಬನ್ನಿ. ಕಾರ್ತಿಕ ಮಾಸದಲ್ಲಿ ವಿಷ್ಣು ದೇವಾಲಯದಲ್ಲಿ ದೀಪ ಹಚ್ಚಿ ಫ್ರೆಂಡ್ಸ್. ಈ ಕಾರ್ತಿಕ ಮಾಸದಲ್ಲಿ ದೀಪ ಹಚ್ಚಿದ್ರೆ 100 ಕೋಟಿ ಪುಣ್ಯ ಲಭಿಸುತ್ತದೆ. ಆದ್ದರಿಂದ ಕಾರ್ತಿಕ ಮಾಸದಲ್ಲಿ ನಿಮಗೆ ಯಾವ ದೀಪ ಹಚ್ಚಬೇಕು ಅಂತ ನನಗೆ ತಿಳಿದ ಮಟ್ಟಿಗೆ ಹೇಳಿದ್ದೀನಿ ಫ್ರೆಂಡ್ಸ್. ನೀವು ಮಾಡಿ ಆ ಶಿವ ಮತ್ತು ವಿಷ್ಣು ದೇವರ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೆಲ್ಲಿಕಾಯಿ ಮಧ್ಯದಲ್ಲಿ ತುಪ್ಪ ಅಥವಾ ಎಣ್ಣೆ ತುಂಬಿ ಹತ್ತಿಯ ಬತ್ತಿ ಇಟ್ಟು ದೀಪ ಹಚ್ಚಿ ಶ್ರೀ ಮಹಾಲಕ್ಷ್ಮಿಯನ್ನು ಪ್ರಾರ್ಥಿಸಿರಿ. ಈ ದಿನ ದೀಪದ ಬೆಳಕು ನಮ್ಮ ಮನಸ್ಸಿನ ಕತ್ತಲೆಯನ್ನು ದೂರ ಮಾಡಿ ದೇವಿಯ ಅನುಗ್ರಹ ನಮ್ಮ ಜೀವನವನ್ನು ದೀಪದ ಬೆಳಕಿನ ತರಹ ಪ್ರಕಾಶಿಸಿ ನಮ್ಮ ಜೀವನವನ್ನು ಹೊಳೆಯುವ ಹಾಗೆ ಮಾಡುತ್ತದೆ ಫ್ರೆಂಡ್ಸ್. ಈ ಕಾರ್ತಿಕ ಮಾಸದ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದ್ದರೆ ಅವರೆಲ್ಲ ಪ್ರತಿಯೊಬ್ಬರು ಒಂದು ಲೈಕ್ ಕೊಟ್ಟು, ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಅವ್ರು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡಿದ್ದಕ್ಕೆ. ನೆಕ್ಸ್ಟ್ ಇದೇ ಥರ ವಿಡಿಯೋ ಹಾಕ್ತೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ ಯು.